ಎಷ್ಟು ನಿಮ್ ಟಾರ್ಗೆಟ್ ಎಷ್ಟಿರುತ್ತೆ ಡೈಲಿ? 2,500-3,000 ಮಾಡ್ಕೊಂಡು ಹೋಗ್ಲೇಬೇಕು ಅಂತ ನಿಮ್ ಇದು. ಬ್ರೋ ನಿಮ್ದು ಮೊದಲನೇದಾಗಿ ಈಗ ಹೇಳ್ಬೇಕು ಅಂತಂದ್ರೆ ಇದು ಸ್ವಂತ ಗಾಡಿನ ಬಾಡಿಗೆ ಗಾಡಿನ? ಇದು ಸ್ವಂತ ಗಾಡಿ ಸರ್. ಸ್ವಂತ ಗಾಡಿ. ಕಣಿ ನಿದ್ದೆ ಇರಲ್ಲ ಸರ್, ನಾವ್ ಈ ಕಡೆ ಬಂದಿರ್ತೀವ, ಇರೋದು ಒಬ್ನೇ ಅಪ್ಪ ಬಾ ಊರ್ ಕಡೆಗೆ ಅಂತ ದಿನ ಫೋನ್ ಹಚ್ತಾರೆ ಸರ್. ನಾವು ಸುಮ್ಮನೆ ಗಾಡಿ ತಗೊಂಡಿವಿ, ಲೋನ್ ಆದ್ರೆ ತರಿಸ್ಕೊಂಡ್ ಬರ್ತೀವಮ್ಮ ಅಂತ ಫೋನ್ ಹಚ್ಚಿರ್ತೀವಿ. ತಂದೆ ತಾಯಿ ಊರಲ್ಲೇ ಅವರ ಸರ್ ಇವಾಗ? ಊರಲ್ಲೇ ಇರ್ತಾರೆ ಸರ್. ಊರ್ ಕಡೆ ಜಮೀನು ಒಂದ್ 25 ಇದೆ ಸರ್. 25 ಎಕರೆ ಇದೆಯಾ ಸರ್? ಮತ್ತೆ ವ್ಯವಸಾಯ ಮಾಡ್ಬೋದಿತ್ತಲ್ಲ ಸರ್? ಅದೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಚಾಲಕರ ಬಗ್ಗೆ ಆಗಿರುತ್ತದೆ. ಅಂದ್ರೆ ಒಂದು 4-ವೀಲರ್ ಕಾರ್ನ ಹಾಕೊಂಡು ಹೆಂಗೆ ಡ್ಯೂಟಿ ಮಾಡೋದು, ಹಾಗೆ ಅದರಿಂದ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಯಾವ ರೀತಿ ಜೀವನ ಶೈಲಿ ಇರುತ್ತೆ, ಅವರು ಎಷ್ಟು ಕಷ್ಟಪಡ್ತಾರೆ, ನಿದ್ದೆ ಮಾಡ್ತಾರ, ಸರಿಯಾಗಿ ಊಟ ಮಾಡ್ತಾರ, ಸೊ ಇದರಿಂದ ಜೀವನ ಕಟ್ಕೋಬೋದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಮ್ಮ ಚಾಲಕರಾದಂತಹ ಬಸವರಾಜ್ ಅಂತ ಇವರು ಕೊಪ್ಪಳದಿಂದ ಬಂದು ಬೆಂಗಳೂರಲ್ಲಿ ಕ್ಯಾಬ್ ಹಾಕೊಂಡು ತನ್ನ ಬದುಕನ್ನ ಕಟ್ಕೊಂಡಿರೋ ಕಥೆನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ರೋ ಹೇಳಿ, ಹೇಗಿದ್ದೀರಾ? ನಾವು ಚೆನ್ನಾಗಿ ಆರಾಮ ಕೂತ್ಕೊಳ್ಳಿ, ಫೀಲ್ ಆರಾಮ ಮಾತಾಡಿ. ನಾವೇನ ಆರಾಮಿದ್ದೀವಿ. ಬ್ರೋ ನಿಮ್ದು ಸ್ವಂತ ಊರು? ನಮ್ದು ಸ್ವಂತ ಊರು ಬಂದ್ಬಿಟ್ಟು ಕೊಪ್ಪಳ ಹತ್ರ ಬೆನ್ನಿಕೊಪ್ಪ, ಒಂದು ಸಣ್ಣ ಹಳ್ಳಿ. ಬ್ರೋ ನಿಮ್ದು ಕೊಪ್ಪಳ ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿಗೆ ನೀವು ಎಷ್ಟು ವರ್ಷದಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಾ ಸ್ನೇಹಿತರೆ? ನಾವ್ ಇಲ್ಲಿ ಬಂದು 2017ಇಂದ ಡ್ರೈವಿಂಗ್ ಮಾಡ್ತಾ ಇದೀವಿ, ಕ್ಯಾಬ್ ಓಡಿಸ್ತಾ ಇದ್ವಿ. ಇಲ್ಲಿ ದುಡಿಮೆ ಬಂದ್ಬಿಟ್ಟು ಅವಾಗಿದ್ದಷ್ಟು ಇವಾಗ ಏನಿಲ್ಲ. ಕೊರೋನಾ ಟೈಮ್ ಅಲ್ಲಿ ಹಂಗೆ ಹಿಂಗ ಮಾಡಿ ಜೀವನ ಕಳೆದೀವಿ. ಬಟ್ ಇವಾಗಂದ್ರೆ ಬಹಳ ಕ್ರಿಟಿಕಲ್ ಇದೆ. ಬ್ರೋ ನಿಮ್ದು ಮೊದಲನೇದಾಗಿ ಈಗ ಹೇಳ್ಬೇಕು ಅಂತಂದ್ರೆ ಇದು ಸ್ವಂತ ಗಾಡಿನ ಬಾಡಿಗೆ ಗಾಡಿನ? ಇದು ಸ್ವಂತ ಗಾಡಿ ಸರ್. ಸ್ವಂತ ಗಾಡಿ. ಬ್ರೋ ಸ್ವಂತ ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ನೀವು? ನಾವು ಸ್ವಂತ ಗಾಡಿ ತಗೊಂಡು ಇವಾಗ 1 ಇಯರ್ ಆಯ್ತು. 1 ಇಯರ್ ಆಯ್ತು. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಬ್ರೋ? ಮುಂಚೆ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೆ, ಆಮೇಲೆ ಸೆಕೆಂಡ್ ಯೂಸ್ ಮಾಡಿದೆ, ಅದನ್ನು ಮಾರ್ಬಿಟ್ಟು ಇದನ್ನ ಶೋರೂಮ್ ತಗೊಂಡಿದ್ದೀನಿ. ಸ್ನೇಹಿತರೆ, ಯಾಕೋ ಬ್ರೋ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ಹೇಳಿ, ಮುಖ್ಯವಾಗಿ ನೀವು ಡ್ರೈವಿಂಗ್ ಪೀರಿಯಡ್ ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಏನೊಂದು ಕ್ರೇಜ್ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದು. ಡ್ರೈವಿಂಗ್ ಅನ್ನೋದು ಇಷ್ಟ ಅಂತನಾ? ಬಹಳ ಕ್ರೇಜ್ ಇದೆ, ಅದರಿಂದ ಡ್ರೈವಿಂಗ್ ಪೀರಿಯಡ್ ಬಂದ್ರಿ ಅಂತ. ಸರ್ ನಿಮ್ಮ ಏಜ್ ಇವಾಗ? ನಮ್ದು ಏಜ್ ಬಂದ್ಬಿಟ್ಟು ಇವಾಗ 23. ಓ, ಇನ್ನ ಚಿಕ್ಕ ಏಜು. ಸೊ ಯಾಕೆ ಓದ್ಲಿಲ್ಲ ನೀವು? ಸರ್ ಮನೆಯಲ್ಲಿ ಪರಿಸ್ಥಿತಿ ಗಂಭೀರ ಇತ್ತು ಅವಾಗ, ಸುಮ್ನೆ ಅದಕ್ಕೆ ಬೇಡ ಅಂತಂದು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಬಾರ್ ಸಪ್ಲೈಯರ್ ಮಾಡಿದೆ. ಓಕೆ. ಅಲ್ಲಿಂದ ಡ್ರೈವಿಂಗ್ ಫೀಲ್ಡ್ ನೋಡಿದೆ. ಅಂದ್ರೆ ನೀವು ಬೆಂಗಳೂರಿಗೆ ಬಂದ್ಮೇಲೆ ಡ್ರೈವಿಂಗ್ ಕಲ್ತ್ಕೊಂಡ್ರಿ? ಬೆಂಗಳೂರಿಗೆ ಬಂದ್ಮೇಲೆ ಡ್ರೈವಿಂಗ್ ಕಲ್ತಿದ್ದು. ಮುಂಚೆ ಡ್ರೈವಿಂಗ್ ಗೊತ್ತಿರ್ಲಿಲ್ಲ? ಓಕೆ ಓಕೆ. ಸರ್ ನೀವು ಎಷ್ಟು ವರ್ಷದಿಂದ ಡಿ ಎಲ್ ಮಾಡಿಸಿದ್ರಿ, ಡ್ರೈವಿಂಗ್ ಕಲ್ತ್ಕೊಂಡ್ರಿ? ಒಂದು ಸುಮಾರು 5 ವರ್ಷ ಆಯ್ತು ಇವಾಗ. 5 ವರ್ಷದ ಮೇಲೆ ಒಂದು 2-3 ಮಂತ್ ಲಾರಿಗೆ ಹೋಗಿದ್ದೆ, ಟ್ರಕ್ ಡ್ರೈವರ್. ಅದಕ್ಕೆ ಬಂದ್ಬಿಟ್ಟು ವಾಪಸ್ ತಿರ್ಗಾ ಇಲ್ಲಿಗೆ ಬಂದಿದ್ದೀನಿ ಶೋರೂಮ್ ಗಾಡಿ ಹಾಕೊಂಡು. ಓಕೆ ಓಕೆ. ಸರ್ ಇದು ಸ್ವಿಫ್ಟ್ ಡಿಸೈರ್ ಅಲ್ಲ? ಸ್ವಿಫ್ಟ್ ಡಿಸೈರ್ ಅಲ್ಲ ಸರ್ ಇದು? ಸರ್ ಇದು ನೀವು EMI ತಗೊಂಡಿದ್ದ ಅಥವಾ ಸ್ವಂತ ಫುಲ್ ಕ್ಯಾಶ್ ರೆಡಿ ಮಾಡ್ಕೊಂಡು ತಗೊಂಡಿದ್ದ? ಇವಾಗ EMI ಅಲ್ಲೇ. ಇವಾಗ ಇಲ್ಲಿ ಸ್ವಂತ ಕ್ಯಾಶ್ ತಗೋಬೇಕು ಕಷ್ಟ ಅಂತೀರಾ? ಬಹಳ ಕಷ್ಟ ಇದೆ ಸರ್. ಸರ್ ಇದು ಹೇಳೋದಾದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು? ಅಂದ್ರೆ ನಮ್ಮ ಎಷ್ಟೋ ಜನ ಸ್ವಲ್ಪ ಡ್ರೈವಿಂಗ್ ಪೀರಿಯಡ್ ಡ್ರೈವಿಂಗ್ ಕಲ್ತಿರ್ತಾರೆ, ಸೊ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಐಡಿಯಾ ಇರಲ್ಲ ಅವ್ರಿಗೆ. ಒಂದು ಕಾರ್ ಹಾಕೊಂಡು ಜೀವನ ಮಾಡ್ಬೋದು ಅನ್ನೋ ಉದ್ದೇಶ ಅಷ್ಟೇ. ಸೊ ಎಷ್ಟು ಡೌನ್ ಪೇಮೆಂಟ್ ಬರುತ್ತೆ ಸರ್ ಇದು ಸ್ವಿಫ್ಟ್ ಡಿಸೈರ್? ಇದು ಟಾಪ್ ಎಂಡ್ ಮಿಡಲ್ ಎಂಡ್ ಏನಿದೆ ಸರ್ ಇದು? ಇದು ಬಂದ್ಬಿಟ್ಟು ಮಿಡಲ್ ವರ್ಷನ್. ಇದಕ್ಕೆ ಡೌನ್ ಪೇಮೆಂಟ್ ಬಂದ್ಬಿಟ್ಟು 250 ಬರುತ್ತೆ. 250 ಡೌನ್ ಪೇಮೆಂಟ್. ಸೊ ತಿಂಗಳ EMI ಎಷ್ಟು ಬರುತ್ತೆ ಸರ್ ಇದಕ್ಕೆ? 4 ಇಯರ್ಸ್ ಮಾಡಿಸಿದ್ರೆ 25, 3 ಇಯರ್ಸ್ ಮಾಡಿಸಿದ್ರೆ 26, 28 ಬರುತ್ತೆ. ಓಕೆ ಓಕೆ. ಅಲ್ಲಿಗೆ ಇದು ಟೋಟಲ್ ಕಾಸ್ಟ್ ಹೇಳೋದಾದ್ರೆ ಎಷ್ಟಾಗುತ್ತೆ? ಅಕಸ್ಮಾತ್ ಒಂದೇ ಸಲ ಅಮೌಂಟ್ ಕೊಡ್ತಾಗತ್ತೀವಿ ಅನ್ನೋದಾದ್ರೆ? ಒಂದೇ ಸಲ ಅಮೌಂಟ್ ಪೇ ಮಾಡ್ಕೊಳಲ್ಲ ಸರ್ ಅವರು. ಹೌದಾ? ಇವಾಗ EMI ಇದೆ ಅಲ್ವಾ, ಇನ್ಕಮ್ ಟ್ಯಾಕ್ಸ್ ನವರು ಇರ್ತಾರೆ. ಓಕೆ ಓಕೆ. ಹಂಗೆ EMI ಮೇಲೆ ತಗೋಲೇಬೇಕು. EMI ತಗೋಬೇಕು. ಇವಾಗ ನಾವು ಫುಲ್ ಆನ್ ರೋಡ್ ತಗೊಂತೀವಿ ಅಂದ್ರೆ ಅವ್ರು ಶೋರೂಮ್ ಅವ್ರು ಕೊಡಲ್ಲ. ಸರ್ ಇವಾಗ ಎಷ್ಟೋ ಜನ ಕೆಲಸಗಳು ಇಲ್ಲದೆ ನಿರುದ್ಯೋಗ ಸಮಸ್ಯೆಯಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ. ಸೊ ಅಂತವ್ರಿಗೆ ಡ್ರೈವಿಂಗ್ ಪೀರಿಯಡ್ ಸಜೆಸ್ಟ್ ಮಾಡ್ತೀರಾ? ಹೆಂಗೆ ನಿಮ್ ಕಷ್ಟಗಳು ಏನಿರುತ್ತೆ, ಅಥವಾ ಇದರಿಂದ ಜೀವನ ಕಟ್ಕೋಬೋದಾ, ಹೆಂಗೆ ಹೇಳಿ ಸ್ವಲ್ಪ ನಮ್ಮ ಜನಗಳಿಗೆ. ಇದರಿಂದ ಜೀವನ ಕಟ್ಕೋಬಹುದು ಸರ್, ಬಟ್ ಬಹಳ ಕಷ್ಟ ಇದೆ ಅಂತೀರಾ? ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ ಅಂತ ಹೇಳ್ತಾರೆ. ಸರಿ, ಹೇಳೋದಾದ್ರೆ ನೀವು ಎಷ್ಟು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀರಾ ಬೆಳಿಗ್ಗೆ ಹೊತ್ತು?
ಒಂದೊಂದ್ ಟೈಮ್ ಅಲ್ಲಿ 4 ಗಂಟೆಗೆ ಮಾಡ್ತೀವಿ, ಒಂದೊಂದ್ ಟೈಮ್ ಅಲ್ಲಿ ಹಿಂಗೆ ಗಾಡಿಲಿ ಮಕ್ಕೊಂಡಂಗೆ ಡ್ಯೂಟಿ ಹಿಂಗೆ ಡ್ಯೂಟಿ ಬೀಳ್ದೆ ಇರ್ತಕ್ಕಂಥ ಟೈಮಲ್ಲಿ ಗಾಡಿಲೇ ರೆಸ್ಟ್ ಮಾಡ್ಬೋದು. ಗಾಡಿಲೇ 2-3 ಡೇಸ್ ಹಂಗೆ ಹಿಂಗೆ ಓಡಿಸ್ತೇವೆ. ಹಿಂಗೆ ನಿಮ್ ಗಾಡಿನೇ ಮನೆ ಆಗ್ಬಿಟ್ಟಿದೆ ಒಂದೊಂದ್ಸರಿ. ಅಂದ್ರೆ ನೀವು ಬ್ಯಾಚುಲರ್ ಫ್ಯಾಮಿಲಿನ? ಈಗ ನಾವು ಇನ್ನು ಬ್ಯಾಚುಲರ್. ಫ್ಯಾಮಿಲಿ ಇದ್ರೆ ಕಷ್ಟ ಅಂತೀರಾ? ಬಹಳ ಕಷ್ಟ. ಬ್ರೋ ಇವಾಗ ನೀವು ಎಲ್ಲಿಂದ ಡ್ಯೂಟಿ ಹಾಕೊಂಡ್ ಬಂದ್ರಿ? ಇವಾಗ ನಾನು ಯಲಹಂಕಲಿಂದ ಇಲ್ಲಿ ನೆಲಮಂಗಲ ಬಂದಿದ್ದೆ ಸರ್. 1 ಗಂಟೆಗೆ ಬಂದಿದ್ದೇನೆ. ಇಲ್ಲಿಂದ ಇನ್ನು ಡ್ಯೂಟಿ 1 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀರಾ? ಇಲ್ಲೇ ವೇಟಿಂಗ್ ಮಾಡ್ತಾ ಇದ್ದೇನೆ. ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ? ಡ್ಯೂಟಿ ಬೀಳ್ತಾ ಇಲ್ಲ. ಇವಾಗ ಒಂದ್ 5-6 ಕಿಲೋಮೀಟರ್ ಎಂಟಿ ಬಂದಿದ್ದೀನಿ, ಇನ್ನೂ ಡ್ಯೂಟಿ ಬೀಳ್ತಿಲ್ಲ. ಮುಂದೆ ಹೋಗ್ತಾ ಇರ್ಬೇಕು ಹಂಗೆ. ಸರಿ, ಇವಾಗ ಎಲ್ಲರೂ ಸ್ವಲ್ಪ ಮುಖ್ಯವಾಗಿ ಕಾಯ್ತಾ ಇರ್ತಕ್ಕಂಥ ವಿಷಯ, ಕಾರಿಂದ ಎಷ್ಟು ನಾವು ದುಡಿಬಹುದು ಅನ್ನೋದೊಂದು ತಲೆಯಲ್ಲಿ ಇರುತ್ತೆ ಅವ್ರಿಗೆ. ಅದೊಂದು ಕ್ಲಾರಿಫೈ ಮಾಡ್ಬಿಡಿ ಸರ್. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಗಾಡಿ ಎತ್ತೀರಿ, ಎಷ್ಟು ಅವರ್ ಲಾಗ್ ಏನಿರ್ತೀರಿ? ಅದರಲ್ಲಿ ಮುಖ್ಯವಾಗಿ ನೀವು ಈಗ ಓಲಾ ಓಡಿಸ್ತೀರಾ, ಊಬರ್ ಓಡಿಸ್ತೀರಾ, ರ್ಯಾಪಿಡೋ ಓಡಿಸ್ತೀರಾ ಹೇಳಿ ನೋಡೋಣ. ನಾನು ರ್ಯಾಪಿಡೋ ಓಡಿಸಲ್ಲ ಸರ್, ಓಲಾ ಊಬರ್ ಒಂದೇ. ಬಿಟ್ರೆ ಕಂಪ್ನಿ ಮಾಡ್ತೀವಿ. ಕಂಪ್ನಿಗೆ ಅಟ್ಯಾಚ್ ಮಾಡಿದೀರಾ? ಕಂಪ್ನಿ ಮಾಡ್ಬೇಕು, ಬಟ್ ಇವಾಗ ಡ್ಯೂಟಿ ಸದ್ಯಕ್ಕೆ ಮಾಡ್ತಿಲ್ಲ. ಇವಾಗ ಡ್ಯೂಟಿಗಳಿಲ್ಲ ಸರ್. ಕಂಪ್ನಿಲಿ ಬಿಟ್ರೆ ಏನಿಲ್ಲ ಅಂದ್ರು ಎಲ್ಲಾ ಖರ್ಚೆಲ್ಲ ತೆಗೆದು EMI ಎಲ್ಲ ತೆಗೆದು ಒಂದು 30-40 ಸಾವಿರ ಉಳಿಯುತ್ತೆ ತಿಂಗಳಿಗೆ. EMI ಎಲ್ಲ ಹೋಗಿ ಒಂದ್ 30 ಸಾವಿರ ಉಳಿಸಬಹುದು. EMI, ಡೀಸೆಲ್ ಖರ್ಚು, ಊಟ, ರೂಮ್ ಬಾಡಿಗೆ ಎಲ್ಲ ಹೋಗಿ ಒಂದ್ 30-40 ಸಾವಿರ ತೆಗಿಬಹುದು. ಓಕೆ, ಇದು ಫ್ಯೂಲ್ ಟೈಪ್ ಡೀಸೆಲ್ ಬರುತ್ತೆ? ಡೀಸೆಲ್. ಸ್ನೇಹಿತರೆ ಕೇಳಿದ್ರಲ್ವಾ, ಖರ್ಚೆಲ್ಲ ಹೋಗಿ ಒಂದ್ 30 ಸಾವಿರ ಉಳಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಅಂದಾಜಾಗಿ ಹೇಳಿದ್ದಾರೆ ಅವರು, ಎಷ್ಟು ಅಂತ ಕರೆಕ್ಟ್ ಆಗಿ ಅವ್ರಿಗೂ ಐಡಿಯಾ ಇಲ್ಲ. ಸರ್ ಇವಾಗ ಎಷ್ಟು ವರ್ಷದಿಂದ, ಈಗ 1 ವರ್ಷದಿಂದ ಸ್ವಂತ ಗಾಡಿ ತಗೊಂಡು ಓಡ್ತಾ ಇದೀನಿ ಅಂತಂದ್ರಿ, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಅದಕ್ಕಿಂತ ಮುಂಚೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ. ಡ್ರೈವಿಂಗ್ ಆಗಿ ಯಾವ ವೆಹಿಕಲ್ ಅಲ್ಲಿ ಕೆಲಸ ಮಾಡ್ತಿದ್ರಿ? ಇದೇ ಸ್ವಿಫ್ಟ್ ಡಿಸೈರ್ ಅಲ್ಲಿ ಓಲಾ ಊಬರ್ ಮಾಡ್ತಿದ್ದೆ. ಬಾಡಿಗೆ ಓಡಿಸ್ತಿದ್ರಿ? ಬಾಡಿಗೆ ಓಡಿಸೋದ್ ಬೆಸ್ಟ್ ಇತ್ತ, ಇವಾಗ ಸ್ವಂತ ಗಾಡಿ ಓಡಿಸೋದ್ ಬೆಸ್ಟ್ ಇತ್ತ ನಿಮ್ ಪ್ರಕಾರ? ನಮ್ಮ ಲೆಕ್ಕದ ಪ್ರಕಾರ ಬಂದ್ರೆ ಓನರ್ ಆಗಿ ಓಡಿಸೋದೇ ಬೆಟರ್. ಹೌದಾ? ಡ್ರೈವರ್ ಆದ್ರೆ ಇವಾಗ ಜಾಸ್ತಿ ಎಷ್ಟೋ ಮಂದಿ ಕೀಳ ನೋಡ್ತಾರೆ, ಇವನ ಡ್ರೈವರ್ ಅಂತ. ಓನ್ ಬಿಸಿನೆಸ್ ಇದ್ರೆ ಬೇರೆನೆ, 1 ರೂಪಾಯಿ ದುಡಿದ್ರು ಸ್ವಂತ ದುಡ್ಡೇನೆ. ಓಕೆ, ಅದರಿಂದ ಸ್ವಂತ ಗಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತೀರಾ? ಈಗ ಸ್ವಂತ ಗಾಡಿಗೆ ಸರ್ ಈಗ 9 ರಿಂದ 10 ಲಕ್ಷ ಬೇಕಾಗುತ್ತೆ ಅಲ್ವಾ? ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಅಷ್ಟನ್ನ ರಿಕವರಿ ಮಾಡ್ಕೊಳಕ್ಕೆ ಎಷ್ಟು ವರ್ಷ ಆಗುತ್ತೆ ಸರ್? ಅಷ್ಟು ನೀವು ಹಾಕಿರೋ ಅಸಲಾರ ತಗೊಳಕ್ಕೆ ಎಷ್ಟು ವರ್ಷ ಬೇಕಾಗಬಹುದು? ಟೈಮ್ ಎಷ್ಟು ವರ್ಷ ಹಿಡಿಬಹುದು? 2 years ಅಲ್ಲಿ ತೆಗಿಬಹುದು ಸರ್. 2 years ಅಲ್ಲಿ ಎತ್ಬಹುದು. ಕೆಲಸ ಸಿಕ್ಕರೆ 2 years ಅಲ್ಲಿ ತೆಗಿಬಹುದು ಸರ್. ಸರ್ ನಿಮ್ಗೆ ಯಾವ ಟೈಮಲ್ಲಿ ಜಾಸ್ತಿ ಪೀಕ್ ಅವರ್ ಇರುತ್ತೆ, ಅಂದ್ರೆ ಡ್ಯೂಟಿಗಳು ಬೀಳೋ ಸಮಯ ಯಾವ್ದಿರುತ್ತೆ ಜಾಸ್ತಿ? ಸರ್ ಬೆಳಗ್ಗೆಲಿಂದ 8 ರಿಂದ 10 ಗಂಟೆವರೆಗೆ ಇರುತ್ತೆ ಸರ್. ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಬಿಸಿಲು ಯಾರು ಓಡಾಡಲ್ಲ ಸರ್. ಇವಾಗ ಸಾಯಂಕಾಲ 4 ರಿಂದ ಹಿಡಿದು 8 ಗಂಟೆವರೆಗೆ ತನ ಪೀಕ್ ಅವರ್ ಇರುತ್ತೆ. ಅವಾಗೆ ಡ್ಯೂಟಿ ಮಾಡಿದ್ರೆ ಅವಾಗ್ಲೇ ದುಡ್ಡು ಅಮೌಂಟ್ ಕೆತ್ತ ಬಿಟ್ರು. ನೀವು ಬೆಂಗಳೂರಲ್ಲಿ ಉಳ್ಕೊಂಡಿರೋದು ಎಲ್ಲಿ ಸರ್? ನಾವು ಕೆಂಗೇರಿಯಲ್ಲಿ ಇರ್ತೇವೆ ಸರ್. ಕೆಂಗೇರಿಗೆ ಹೋಗ್ಬೇಕೀಗ? ಸರ್ ಇನ್ನೂ ಹೋಗಲ್ಲ ಸರ್, ಡ್ಯೂಟಿ ಮಾಡ್ಕೊಂಡು ಮಾಡ್ಕೊಂಡು ಖಾಲಿ ಅಂತ ಹೋಗಲ್ಲ, ಡ್ಯೂಟಿ ಬಿದ್ದ ಹಾಕೊಂಡ್ ಹಂಗೆ ಸಿಟಿ ಕಡೆ ಹೋಗೋದು. ಬೆಳಿಗ್ಗೆಲಿಂದ ಬರೀ 1000 ರೂಪಾಯಿ ಆಗಿದೆ ಸರ್ ಅಷ್ಟೇ. ನಮ್ ಟಾರ್ಗೆಟ್ ರೀಚ್ ಆಗ್ಬೇಕಲ್ಲ. ಎಷ್ಟು ನಿಮ್ ಟಾರ್ಗೆಟ್ ಎಷ್ಟಿರುತ್ತೆ ಡೈಲಿ? 2,500-3,000 2,500-3,000 ಮಾಡ್ಕೊಂಡು ಹೋಗ್ಲೇಬೇಕು ಅಂತ ನಿಮ್ ಇದು. ಅಕಸ್ಮಾತ್ ಡ್ಯೂಟಿ ಬೀಳಿಲ್ಲ ಅಂದ್ರೆ ಗಾಡಿಲೇ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಒಂದು 3 ಗಂಟೆಗೆ ಆನ್ ಮಾಡ್ತೀವಿ ಸರ್. ಬೆಳಿಗ್ಗೆ 3 ಗಂಟೆಗೆ? 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಡ್ಯೂಟಿಗಳು ಒಂದು 11 ಗಂಟೆವರೆಗೆ ಇರ್ತವೆ, ಅಲ್ಲಿ ಕವರ್ ಮಾಡ್ತೀವಿ ಸರ್. ಸರ್ ಈಗ ಇದು ಏರ್ಪೋರ್ಟ್ ಡ್ಯೂಟಿಗಳು ಅಂತಾರೆ, ಈ ಅದು ಬೆಸ್ಟಾ ಅಥವಾ ಈ ಓಲಾ ಊಬರ್ ಇದೆಯಾ ಇದು ಬೆಸ್ಟಾ ನಿಮ್ಗೆ? ಓಲಾ ಊಬರ್ ಅಲ್ಲಿ ಏರ್ಪೋರ್ಟ್ ಡ್ಯೂಟಿಗಳು ಕೊಡ್ತಾರೆ ಸರ್. ಈ ಕಡೆಲಿಂದ ರೇಟ್ ಚೆನ್ನಾಗೇ ಕೊಡ್ತಾನೆ, ಆ ಕಡೆಲಿಂದ ಬರುವಾಗ ಏನಿಲ್ಲ ಸರ್. ಡೀಸೆಲ್ಗೆ ಖಾಲಿ ಬರ್ಬೇಕಾ? ಡೀಸೆಲ್ಗೆ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಸರ್, ರೇಟಿಂಗ್ ಕೊಡಲ್ಲ. ಹೌದಾ? ಅಲ್ಲಿಗೆ ಖಾಲಿ ಬರೋದೇ ಬೆಟರ್ ಒಂದ್ ಲೆಕ್ಕಕ್ಕೆ. ಒಂದೆಡೆ 40-50 ಕಿಲೋಮೀಟರ್ ಹೋದ್ರೆ ಸಿಕ್ಕಾಬಿಟ್ಟು ಅಮೌಂಟ್ ಅಂತೂ ಬರೋದಿಲ್ಲ ಸರ್. 300-400 ರೂಪಾಯಿ ಬರುತ್ತೆ. ಟೋಲ್ ಒಂದು ಕಟ್ಕೊಂಡು ಬಹಳ ಕಷ್ಟ ಇದೆ ಸರ್ ಏರ್ಪೋರ್ಟ್ ಲಿಂದ ಬರಬೇಕಾದ್ರೆ. ಏರ್ಪೋರ್ಟ್ ಡ್ಯೂಟಿ ಮಾಡೋದು ಕಷ್ಟ ಅಂತೀರ? ಕಷ್ಟ ಸರ್. ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಸರ್. ಅದು ಎಷ್ಟು ಕಿಲೋಮೀಟರ್ಗೆ ಹೆಂಗೆ ಲೆಕ್ಕ ಮಾಡಿ ಕೊಡ್ತಾರೆ ಸರ್ ಅದನ್ನ? ಸರ್ ಅದು ಅವಾಗಂತೂ ಮ್ಯಾಕ್ಸಿಮಮ್ 10-12 ಈ ತರ ಆಗ್ತಿದೆ ಸರ್. ಇವಾಗ್ಲೂ 10 ಬೀಳ್ತಿದೆ, 10ಕ್ಕಿಂತ ಕಡಿಮೆನೇ ಹಾಕಿ ಕೊಡ್ತಾನೆ ಸರ್ ಅಲ್ಲಿಂದ ಬರುವಾಗ ಮಾತ್ರ. ಅಲ್ಲ ಸರ್, ಈಗ ನಾನು ಝೊಮ್ಯಾಟೊ ಫುಡ್ ಡೆಲಿವರಿ, ಸ್ವಿಗ್ಗಿ ಡೆಲಿವರಿ ಎಲ್ಲ ಮಾಡ್ತೀನಿ. ಸೊ ನಮ್ಗೆ 10 ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ ಸರ್ ಬೈಕಲ್ಲಿ ಓಡಿಸೋದಕ್ಕೆ. ಅಂದ್ರೆ ಬೈಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಒಂದ್ ಲೀಟರ್ ಪೆಟ್ರೋಲ್ಗೆ 40-50 ಕಿಲೋಮೀಟರ್ ಅಂತೂ ಬಂದೇ ಬರುತ್ತೆ ಬೈಕು. ಸೊ ನಮ್ಗೂ 10 ರಿಂದ 12 ರೂಪಾಯಿ ಕೊಡ್ತಾನೆ. ನಿಮ್ಗೂ ಅಷ್ಟೇನಾ? ನಮ್ಗೂ ಅಷ್ಟೇ ಸರ್. ಒಂದು 14-15 ಕಿಲೋಮೀಟರ್ ಆದ್ರೆ 200-250 ಇಷ್ಟೇ ಕೊಡ್ತಾನೆ ಸರ್ ಇಲ್ಲಿ ಸಿಟಿಲಿ. ಬಟ್ ಅಲ್ಲಿಗೆ ಕಿಲೋಮೀಟರ್ಗೆ ಅವರೇಜ್ ಆಗಿ ತಗೊಳ್ಳೋದಾದ್ರೆ ಒಂದು 14 ರೂಪಾಯಿ ಸಿಗುತ್ತಾ? ಸಿಗುತ್ತೆ ಸರ್. ಇಲ್ಲಿ ಸಿಟಿಲಿ ಒಂದ್ ಸ್ವಲ್ಪ ರೇಟ್ ಕೊಡ್ತಾನೆ, ಏರ್ಪೋರ್ಟ್ ಹೋಗಿ ಬರುವಾಗ ಮಾತ್ರ ರೇಟ್ ಸಿಗಲ್ಲ ಸರ್. ನಿನ್ನೆ ಆದ್ರೂ 42 ಕಿಲೋಮೀಟರ್ ಬಂದಿದ್ದೀನಿ, ಬರೀ 350 ಕೊಟ್ಟಿದ್ದಾನೆ. ಪ್ಲಸ್ ಟೋಲ್ ಒಂದು 100, 450 ಅಷ್ಟೇ.
ಟೋಲ್ದು ಅವನು ಕೊಡ್ತಾನೆ, ಅವನೇ ಇನ್ಕ್ಲೂಡ್ ಮಾಡಿ ಕೊಡ್ತಾನೆ ಸರ್. ಆಮೇಲೆ ಸರ್ ಈಗ ಹೇಳೋದಾದ್ರೆ ನೀವು ಎಷ್ಟು ಅವರ್ ಲಾಗಿನ್ ಇರ್ತೀರಾ ಡೈಲಿ? ನಾವು ಓಲಾ ನಿಮ್ ಟಾರ್ಗೆಟ್ ಮುಗಿಯವರೆಗೂ ಅಂತಾನ? ಒಂದು 12 ಅವರ್ 24 ಅವರ್ಸ್ ಇರ್ತೀವಿ ಸರ್ ಒಂದೊಂದು ಟೈಮ್ ಅಲ್ಲಿ. 24 ಅವರ್ ಲಾಗಿನ್ ಅಷ್ಟಿದ್ರು ಡ್ಯೂಟಿ ಕೊಡ್ತಾ ಇಲ್ಲ ಸರ್ ಅವನು. ಇವಾಗ ಡ್ಯೂಟಿಗಳು ಕಡಿಮೆ ಇದೆ ಅಂತ ನಾವು ಸುಮ್ಮನೆ ಇದೆ ಸರ್. ಇವಾಗ ಏನೋ ಎಕ್ಸಾಮ್ ಇದೆ ಅಲ್ಲ, ಹಂಗಾಗಿ ಡ್ಯೂಟಿಗಳು ಕಡಿಮೆ ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ ಸರ್. ಆಮೇಲೆ ಈಗ ಇನ್ನೊಂದು ಹೇಳೋದಾದ್ರೆ ನೀವು ನಿದ್ದೆ ಎಷ್ಟು ಗಂಟೆ ನಿದ್ದೆ ಮಾಡಕ್ ಆಗುತ್ತೆ ಸರ್? ಓಲಾ ಬರಲ್ಲ ಸರ್, 4 ಅವರ್ ಸರ್ ಅಷ್ಟೇ. 4 ಅವರ್ ನಿದ್ದೆ ಡೈಲಿ? ಸರ್. ಕಷ್ಟ ಇದೆ ಹೆಂಗಾರೆ ಜೀವನ? ಕಷ್ಟ ಇದೆ ಸರ್ ಇದ್ರಲ್ಲಿ. ನೀವು ಜಾಸ್ತಿ ಯೂಸ್ ಮಾಡುವಂತ ಅಪ್ಲಿಕೇಶನ್ ಯಾವ್ದು, ಓಲಾನ ಅಥವಾ ಊಬರ? ಸರ್ ಯೂಸ್ ಮಾಡೋಂತ ಅಪ್ಲಿಕೇಶನ್ ಅಂದ್ರೆ ಊಬರೇ ಜಾಸ್ತಿ ಸರ್. ನಾವು ಊಬರ್ ಡ್ಯೂಟಿ ಬೀಳುತ್ತೆ. ಅದ್ರಲ್ಲಿ ಏನಾರು ಇನ್ಸೆಂಟಿವ್ ಅಂತ ಏನಾರು ಕೊಡ್ತಾನ? ಏನಿಲ್ಲ ಸರ್. ಇಷ್ಟು ರೈಡ್ ಮಾಡಿದ್ರೆ ಅಥವಾ ಇಷ್ಟು ಟ್ರಿಪ್ ಮಾಡಿದ್ರೆ ಏನಾರು ಇನ್ಸೆಂಟಿವ್ ಅಂತ ಏನ್ ಬಿಟ್ಟಿಲ್ಲ ಸರ್ ನಮಗಂತರ. ಬೇರೆ ಡ್ರೈವರ್ ಗಳಿಗೆ ಬಿಟ್ಟಿರ್ತಾನೆ ಸರ್. ಕೆಲವು ಒಬ್ಬರಿಗೆ ಒಂದೊಂದರ ಇರುತ್ತೆ ಸರ್. ಒಬ್ಬರಿಗೆ ಒಂದೊಂದು ಆಫರ್ ಇರುತ್ತೆ ಸರ್. ಇವಾಗ ಓಲಾದಲ್ಲಿ ಬಿಟ್ಟಿದ್ದಾನೆ VIP ಅಟ್ಯಾಚ್ ಅಂತ. ಅದ್ರಲ್ಲಿ ಡ್ಯೂಟಿಗಳು ಏನೋ ಚೆನ್ನಾಗಿ ಆಗ್ತಿದಾವಂತೆ ಹೇಳ್ತಾ ಇದಾರೆ. ನಾವು ಅದನ್ನ ಅಟ್ಯಾಚ್ ಮಾಡಿಸಿವ್ರಿ, ಇನ್ನು ಡ್ಯೂಟಿನೇ ಬೀಳ್ತಿಲ್ಲ ಸರ್. ಈಗ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಹಾಕೊಳ್ಳೋದಿಕ್ಕೆ ಏನೇನು ಗೌರ್ಮೆಂಟ್ ಕಡೆಯಿಂದ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಗೌರ್ಮೆಂಟ್ ಕಡೆಯಿಂದ ಏನು ಬೇಕಾಗಿಲ್ಲ. RTO ಕಡೆಯಿಂದ ಏನ್ ಬೇಕು ಅಥವಾ ಗೌರ್ಮೆಂಟ್ ಕಡೆಯಿಂದ ಏನ್ ಬೇಕು? ಒಂದು ಎಲ್ಲೋ ಗಾಡಿ ಹಾಕೋಬೇಕು, ಎಲ್ಲೋ ಬೋರ್ಡ್ ಗಾಡಿ ನಾವು ಹಾಕೋಬೇಕು ಅನ್ನೋರ್ಗೆ ಏನೇನು ಬೇಸಿಕ್? ಶೋರೂಮ್ ಅಲ್ಲಿ ಅವರೆಲ್ಲ ಮಾಡಿಸ್ಕೊಡ್ತಾರೆ ಸರ್. ಇವಾಗ ನಮ್ದೇನಿಲ್ಲ, ಹೋಗಿ ಡೌನ್ ಪೇಮೆಂಟ್ ಮಾಡೋದು ಒಂದೇ ಸರ್. ಮನೆ ಅಗ್ರಿಮೆಂಟ್ ಆಮೇಲೆ ಮನೆ ಆಸ್ತಿ ಪತ್ರ ಏನಾರು ಇದ್ರೆ ಲೋನ್ಗೆ ಅಪ್ಲೈ ಮಾಡಕ್ ಕೊಡ್ತಾರೆ ಸರ್. ಹಿಂದೆ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಒಂದು 90% ಅವ್ರಿಗೆ ಲೋನ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ 70% ಈ ತರ ಆಗುತ್ತೆ ಸರ್. ಅಂದ್ರೆ ಏನಾದ್ರು ಪ್ರಾಪರ್ಟಿ ಅವ್ರಿಗೆ ಪತ್ರ ಕೊಡ್ಲೇಬೇಕಾ? ಅಂದ್ರೆ ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಲೋನ್ ಕೊಡ್ಬೇಕು ಅಂದ್ರೆ ಮನೆ ಹತ್ರ ಬಂದು ಚೆಕ್ ಮಾಡೇ ಮಾಡ್ತಾರೆ ಸರ್. ಸೊ ಹಂಗಾರೆ ಯಾವ್ದಾದ್ರು ಪ್ರಾಪರ್ಟಿ ಇದ್ರೆ ಮಾತ್ರ ಒಂದು 90% ಅವ್ರಿಗೆ ಕೊಡ್ತಾರೆ ಸರ್ ಲೋನ್ ಆಗುತ್ತೆ. ಇವಾಗ ಅದಿಲ್ಲ ಅಂದ್ರೆ ಒಂದು 70% ಕೊಡ್ತಾರೆ. ಡ್ಯೂಟಿ ಬಿದ್ರೆ ಹೋಗಿ. ಇಲ್ಲ ಸರ್. ಆಮೇಲೆ ನಿಮ್ಮ ಮುಂದಿನ ಈಗ ಫ್ಯೂಚರ್ ಹೆಂಗೆ ಸರ್? ಇವಾಗ ಇದ್ರಲ್ಲೇ ಮುಂದುವರಿಬೇಕು ಅಂತನ, ಇಲ್ಲ ಇನ್ನ ಜೊತೆಗೆ ಇನ್ನೊಂದ್ 2-3 ಕಾರು ಇದ್ರ ಜೊತೆಗೆ ಹಾಕೋಬೇಕು ಅಂತನ? ಏನ್ ಪ್ಲಾನ್ ಇದೆ ನಿಮ್ದು? ಜೀವನ ಹೆಂಗೆ ಅಂತ ಮುಂದೆ? ಇಲ್ಲ ಸರ್, ಇವಾಗ ಈ ಫೀಲ್ಡ್ ಸಾಕು ಸರ್. ಇವಾಗ ಕಾದು ಸಾಕಾಗ್ಬಿಟ್ಟಿದೆ. ಊರಿಗೆ ಹೋಗಿ ಇದನ್ನ ಮನೆ ಮುಂದೆ ಹಚ್ಚೋದು ಸರ್ ಅಷ್ಟೇ. ಇನ್ನೊಂದು ವರ್ಷ ದುಡಿತೀವಿ ಅಷ್ಟೇ. ಏನ್ ಸರ್ ಹಿಂಗಂದ್ಬಿಟ್ರಿ? ಎಷ್ಟೊಂದು ಬಂಡವಾಳ ಹಾಕಿದಿರಿ, ದುಡಿಮೆ ಆಗುತ್ತಲ್ಲ ಸರ್ ಅಷ್ಟೇ. ಇಲ್ಲಿ ದುಡಿಮೆ ನಂಬ್ಕೊಂಡು ಆಗಲ್ಲ ಸರ್, ಏನು ಉಪಯೋಗ ಇಲ್ಲ ಇಲ್ಲಿ. ಸರ್ ಜಮೀನ್ ಎಷ್ಟಿದೆ ನಿಮ್ದು ಊರ್ ಕಡೆ? ಊರ್ ಕಡೆ ಜಮೀನು ಒಂದು 25 ಇದೆ ಸರ್. 25 ಎಕರೆ ಇದೆ ಸರ್. ಮತ್ತೆ ವ್ಯವಸಾಯ ಮಾಡ್ಬೋದಲ್ಲ, ಮಾಡ್ಬೋದಿತ್ತಲ್ಲ ಸರ್? ಅದೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ತೊಂದ್ರೆ ಅಲ್ವಾ? ಎಷ್ಟು ಜನ ಸರ್ ನೀವು ಮಕ್ಕಳು? ನಾವು ಇಬ್ರಿದೀವಿ ಸರ್. ಒಬ್ಬ ಅಣ್ಣ ತಿರ್ಕೊಂಡ. ಓಹೋ. ನಾನು ಒಬ್ಬನೇ ಇದ್ದೀನಿ ಸರ್. 2 ಗಂಡು ಮಕ್ಕಳನ್ನ? ಇಬ್ರಿದ್ದು. ಒಬ್ಬಕ್ಕೆ ತಂಗಿ ಇದ್ಲು ಸರ್. ಹೌದು, ಇವಾಗ ಮದುವೆ ಇದೆ ಸರ್. ಓಕೆ ಓಕೆ. ಅಂದ್ರೆ ನೀವೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ಬೇಕು ಸರ್. ಹಂಗಾಗಿ ಅಣ್ಣನ ಕರ್ತವ್ಯ ಅದು. ಈ ಬ್ರದರ್ಗೆ ಏನಾಗಿತ್ತು ಸರ್? ಇಲ್ಲೇ ಬೆಂಗಳೂರಲ್ಲೇ ಕಂಪನಿಯಲ್ಲಿ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಸರ್. ಓಹೋ. ಡಿಪ್ಲೊಮಾ ಮುಗಿಸಿದ್ವಿ ಸರ್. ನಾನು ಡಿಪ್ಲೊಮಾ ಜಾಬ್ ಅಲ್ಲಿ ಇದ್ರಾ? ನಿಮ್ದು ಡಿಪ್ಲೊಮಾ ಆಗಿದೆ ಎಜುಕೇಶನ್? ಹೋಗ್ತಾ ಇದೀವಿ ಸರ್. ಅವ್ರಿಗೆ ಆತರ ಆಗಿದ್ ನೋಡಿ ನಮ್ಮ ಮನೆ ಬ್ಯಾಡ್ ಬಿಡ ಅಂತಂದ್ರೆ ಸರ್ ಕೈ ಬಿಟ್ಟು ಇಲ್ಲಿ ಬಂದಿ ಸರ್. ಇದು ರಿಸ್ಕ್ ಜಾಬ್ ಅಲ್ವಾ ಸರ್? ಇದು ಯಾವಾಗ್ಲೂ ರೋಡ್ ಮೇಲೆ ಇರ್ಬೇಕು. ಅದೇ ಮನೆಯಲ್ಲಿ ಅವ್ರಿಗೂ ಕಣಿ ನಿದ್ದೆ ಇರಲ್ಲ ಸರ್. ನಾವ್ ಈ ಕಡೆ ಬಂದಿರ್ತೀವ, ಇರೋದು ಒಬ್ನೇ ಅಪ್ಪ ಊರ್ ಕಡೆಗೆ ಅಂತ ದಿನ ಫೋನ್ ಹಚ್ತಾರೆ ಸರ್. ನಾವು ಸುಮ್ಮನೆ ಗಾಡಿ ತಗೊಂಡಿವಿ, ಲೋನ್ ಆದ್ರೆ ತರಿಸ್ಕೊಂಡ್ ಬರ್ತೀವಮ್ಮ ಅಂತ ಫೋನ್ ಹಚ್ಚಿರ್ತೀವಿ. ತಂದೆ ತಾಯಿ ಊರಲ್ಲೇ ಅವರ ಸರ್? ಇವಾಗ ಊರಲ್ಲೇ ಇರ್ತಾರೆ ಸರ್. ಸ್ನೇಹಿತರೆ, ಇವರು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸ್ವಂತ ಗಾಡಿ ಹಾಕೊಂಡು ಜೀವನ ಮಾಡಕ್ಕೂ ಆಗದೆ ಬಿಡಕ್ಕೂ ಆಗದೆ ಮಧ್ಯದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಡ್ರೈವರ್ ಜೀವನ ಅನ್ನೋದು ಸುಲಭ ಅಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಇವ್ರ ಕಷ್ಟ ಸುಖಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಸರ್ ಒಂದು ವಿಡಿಯೋ ಮಾಡ್ತೀನಿ ನಿಮ್ಮ ಜೊತೆ, ಒಂದು ಪರ್ಮಿಷನ್ ಕೊಡಿ ಅಂತಂದ್ರೆ ಸೊ ಕೇಳಿದೆ. ಸೊ ಬನ್ನಿ ಸರ್, ಅದಕ್ಕೇನಿಲ್ಲ ಮಾಡೋಣ. ನನಗೆ ಅಷ್ಟು ಮಾತಾಡಕ್ ಬರಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಹಂಚ್ಕೊತೀನಿ ಅಂತಂದ್ರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇವರ ಕಷ್ಟ ಸುಖ, ಇವರ ಜೀವನ ಶೈಲಿಯನ್ನ ಅಂದ್ರೆ ಡ್ರೈವರ್ಗಳು ಅಂದ್ರೆ ಚಾಲಕರ ಜೀವನ ಶೈಲಿಯನ್ನ ನಿಮಗೆ ತೆರೆದಿಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾರಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಡ್ರೈವರ್ ಸರ್ಗೆ ಬಾಯ್ ಹೇಳೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಮ್ಮ ವ್ಯೂವರ್ಸ್ಗೆ. ಸ್ನೇಹಿತರೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ತರ ಹಲವಾರು ವಿಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.